ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು 5 ಪಾಯಿಂಟ್ ಸಮ್ಮರಿ ಬಗ್ಗೆ ನೋಡೋಣ. ಸೊ 5 ಪಾಯಿಂಟ್ ಸಮ್ಮರಿ ಅಂದರೆ ಏನು, ಯಾಕೆ ಈ ಒಂದು ಕ್ವೆಶನ್ನ ನಾವು 5 ಪಾಯಿಂಟ್ ಸಮ್ಮರಿ ಅಂತ ಕರಿತೀವಿ ಅಂತ ನಾವು ನೋಡೋಣ. ಸೊ ಕೊಟ್ಟಿರೋಂಥ ಕ್ವೆಶನಲ್ಲಿ 5 ಪಾಯಿಂಟ್ ಸಮ್ಮರಿನ ಕಂಡುಹಿಡಿಯಿರಿ ಈ ಒಂದು ಡೇಟಾ ಸೆಟ್ಟಿಗೆ ಅಂತ ಹೇಳಿದ್ದಾರೆ, ಮತ್ತು ಬಾಕ್ಸ್ ಪ್ಲಾಟ್ನ ನೀವು ಪ್ಲಾಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಯಾಕೆ ಇದನ್ನು ನಾವು 5 ಪಾಯಿಂಟ್ ಸಮ್ಮರಿ ಅಂತ ಕರಿತೀವಿ ಅಂತ ಅಂದರೆ, ಸೊ ಇಲ್ಲಿ ನಾವು ಒಂದು 5 ವ್ಯಾಲ್ಯೂಸ್ನ ಕಂಡುಹಿಡಿತೀವಿ. ಯಾವ್ಯಾವುದಪ್ಪ ಆ ಒಂದು ವ್ಯಾಲ್ಯೂಸ್ ಅಂತ ಅಂದರೆ, ನಾವು ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಇನ್ನೇನು ಕಂಡುಹಿಡಿತೀವಿ ಅಂತ ಅಂದರೆ Q1, Q2, Q3. ಸೊ ಈ 5 ವ್ಯಾಲ್ಯೂಸ್ನ ನಾವು ಕಂಡುಹಿಡಿಯೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, 5 ಪಾಯಿಂಟ್ ಸಮ್ಮರಿ ಅಂತ ಕರಿತೀವಿ. ಓಕೆನಾ. ಸೊ ಈ ಒಂದು 5 ಪಾಯಿಂಟ್ ಸಮ್ಮರಿನ ಇಟ್ಕೊಂಡು ನಾವು ಬಾಕ್ಸ್ ಪ್ಲಾಟ್ನ ಮಾಡಬೇಕು. ಸೊ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲು ಅದನ್ನು ಹೋಗೋಕ್ಕಿಂತ ಮುಂಚೆ ಅದಕ್ಕೆ ಆದಂಥ ಟರ್ಮ್ಸ್ಗಳಿದ್ದಾವೆ. ಓಕೆನಾ. ಸೊ ಇವಾಗ ಮಿನಿಮಮ್ ವ್ಯಾಲ್ಯೂನ ನಾವೇನಂತ ಕರಿತೀವಿ ಅಂತ ಅಂದರೆ, ಮಿನಿಮಮ್ ವ್ಯಾಲ್ಯೂನ ನಾವು ಲೆಫ್ಟ್ ವಿಸ್ಕ್ಲರ್ ಅಂತ ಕರಿತೀವಿ. ಸೊ ಮಿನಿಮಮ್ ವ್ಯಾಲ್ಯೂನ ಲೆಫ್ಟ್ ವಿಸ್ಕಲರ್ ಅಂತ ಕರಿತೀವಿ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ರೈಟ್ ವಿಸ್ಕ್ಲರ್ ಅಂತ ಕರಿತೀವಿ. ಓಕೆ, ರೈಟ್ ವಿಸ್ಕ್ಲರ್ ಅಂತ ಕರಿತೀವಿ. ಸೊ Q1ನ ನಾವು ಬಾಕ್ಸ್ ಸ್ಟಾರ್ಟ್ ಅಂತ ಕರಿತೀವಿ. ಓಕೆ, Q3ನ ನಾವು ಬಾಕ್ಸ್ ಎಂಡ್ ಅಂತ ಕರಿತೀವಿ. ಸೊ Q2ನ ನಾವು ಏನಂತ ಕರಿತೀವಿ, ಮಿಡ್ ವ್ಯಾಲ್ಯೂ ಅಥವಾ ಬಾಕ್ಸ್ ಮಿಡ್ ಅಂತಲೇ ನಾವು ಕರಿತೀವಿ. ಓಕೆನಾ. ಸೊ ಈ ಟರ್ಮ್ಸ್ ಎಲ್ಲ ಗೊತ್ತಾಯ್ತಲ್ವಾ ಏನೇನು ಕರೀತಾರೆ ಅಂತ. ಸೊ ಇದು ಯಾಕೆ ಇಂಪಾರ್ಟೆಂಟು ಈ ಟರ್ಮ್ಸ್ನ ನೆನ್ಪಿಟ್ಕೊಳ್ಳೋದು ಅಂದರೆ, ಬಾಕ್ಸ್ ಪ್ಲಾಟಲ್ಲಿ ಪ್ಲಾಟ್ ಮಾಡಬೇಕಾದ್ರೆ ನಾವು ಈ ಟರ್ಮ್ಸ್ನ ನಾವು ಯೂಸ್ ಮಾಡಿಕೊಂಡು ಪ್ಲಾಟ್ ಮಾಡ್ತೀವಿ. ಓಕೆ. ಸೊ ಫಸ್ಟು ಇದರಲ್ಲೂ ಕೂಡ ನಾವು ಆಲ್ರೆಡಿ Q1, Q2, Q3 ಯಾವ ರೀತಿ ಕಂಡುಹಿಡಿಯೋದಂತ ಗೊತ್ತು. ಹೆಂಗೆ ನಾವು ಲಾಸ್ಟ್ 2 ವೀಡಿಯೋಸಲ್ಲೂ ಕೂಡ IQR ಹೆಂಗೆ ಕಂಡುಹಿಡಿದ್ವಲ್ಲ, IQR ಕಂಡುಹಿಡಿಬೇಕಾದ್ರೆ ನಾವು Q1, Q2, Q3 ಕಂಡುಹಿಡಿದ್ವಲ್ಲ, ಸೇಮ್ ಇಲ್ಲೂ ಅಷ್ಟೇ Q1, Q2, Q3 ಅದೇ ಥರ ಮೆಡಿಯನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ ಇವಾಗ ಫಸ್ಟ್ ಸ್ಟೆಪ್ಸ್ ನೋಡ್ಕೊತ ಹೋಗೋಣ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ IQRಲ್ಲಿ ಏನು ಮಾಡ್ತಿದ್ವಿ, ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ತಿದ್ವಿ ಅಲ್ವಾ. ಸೊ ಇಲ್ಲೂ ಕೂಡ ಅಷ್ಟೇ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್. ಸೊ ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಅಂದರೆ ಏನು, ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಅರೇಂಜ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ ಡೇಟಾ ಯಾವ ರೀತಿ ಕೊಟ್ಟಿದ್ದಾರೆ, ಇದು ಅಸೆಂಡಿಂಗ್ ಆರ್ಡರಲ್ಲಿ ಇದೆಯಾ, ಇಲ್ಲ ಅಲ್ವಾ. ಸೊ ಇದನ್ನು ನಾವು ಫಸ್ಟು ಅಸೆಂಡಿಂಗ್ ಆರ್ಡರಲ್ಲಿ ನಾವು ಅರೇಂಜ್ ಮಾಡ್ಕೊಳ್ಬೇಕು. ಸೊ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿಕೊಂಡಾಗ ಏನು ಬರುತ್ತೆ, ಫಸ್ಟು 2 ಬರುತ್ತೆ, ಆಮೇಲೆ 3 ಬರುತ್ತೆ, ಆಮೇಲೆ 4 ಬರುತ್ತೆ, ಆಮೇಲೆ 8 ಬರುತ್ತೆ, ಆಮೇಲೆ 9 ಬರುತ್ತೆ, ಆಮೇಲೆ 11 ಬರುತ್ತೆ, ಆಮೇಲೆ 13 ಬರುತ್ತೆ. ಸೊ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನೇನು ಮಾಡ್ಕೋಬೇಕು, ಈ ಎಲ್ಲ 5 ವ್ಯಾಲ್ಯೂಸ್ನೂ ಕೂಡ ನಾನು ಕಂಡುಹಿಡ್ಕೊಳ್ಬೇಕು. ಓಕೆ. ಫಸ್ಟ್ ವ್ಯಾಲ್ಯೂ ಏನು, ಮಿನಿಮಮ್ ವ್ಯಾಲ್ಯೂ ಅಂತ ಅಂದರೆ ಆ ಕೊಟ್ಟಿರೋವಂಥ ಡೇಟಾ ಸೆಟ್ಟಲ್ಲಿ ಯಾವ ವ್ಯಾಲ್ಯೂಸ್ ಚಿಕ್ಕದಿದೆ ಅಥವಾ ಯಾವ ವ್ಯಾಲ್ಯೂ ಮಿನಿಮಮ್ ಇದೆ ಅಲ್ವಾ, ಅದು ಬಂದು ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ನಮ್ಮ ಡೇಟಾ ಸೆಟ್ಟಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇದೆ, 2 ಅಲ್ವಾ. ಹೌದು. ನೆಕ್ಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಅಂದರೆ ನಮ್ಮ ಒಂದು ಡೇಟಾ ಸೆಟ್ಟಲ್ಲಿ ಯಾವ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ ಅಥವಾ ದೊಡ್ಡದಿದೆ ಅದನ್ನು ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಅದನ್ನು ನಾನು 13 ಅಂತ ತೊಗೊಳ್ತೀನಿ, ಯಾಕಂದರೆ ಅದೇ ನಮ್ಮ ಡೇಟಾ ಸೆಟ್ಟಲ್ಲಿರುವಂಥ ದೊಡ್ಡ ವ್ಯಾಲ್ಯೂ. ಓಕೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ನಾವು Q2ನ ಕಂಡುಹಿಡ್ಕೊತಿದ್ವಿ ಅಲ್ವಾ IQRಲ್ಲಿ. Q2 ಅಂದರೆ ಏನು, ಹೋಲ್ ಡೇಟಾ ಸೆಟ್ಟು ಮೆಡಿಯನ್ನ ನಾವು Q2 ಅಂತ ಕರಿತೀವಿ. ಸೊ ಈ ಮೆಡಿಯನ್ ಬಂದುಬಿಟ್ಟು ಮಿಡಲ್ ವ್ಯಾಲ್ಯೂ ಆಗಿರುತ್ತೆ. ಅಕಸ್ಮಾತ್ ನಮಗೆ ಮಿಡಲ್ ವ್ಯಾಲ್ಯೂ ಸಿಕ್ಕಿಲ್ಲ, 2 ಮಿಡಲ್ ವ್ಯಾಲ್ಯೂಸ್ ಇದೆ ಅಂತ ಅಂದರೆ ನಾವು ಅದನ್ನು ಆವ್ರೇಜ್ ಆಗಿ ತೊಗೊಳ್ತೀವಿ. ಸೊ ಇದು ಕಾನ್ಸೆಪ್ಟ್ ಆಗಿತ್ತು. ಓಕೆ. ಸೊ ಇವಾಗ Q2 ಅಲ್ಲಿ ಮಿಡಲ್ ವ್ಯಾಲ್ಯೂ ಯಾವುದಿದೆ, ಸೊ ಇವಾಗ 2 ಮತ್ತು ನಾನು 13ನ ಇಗ್ನೋರ್ ಮಾಡ್ತೀನಿ, ಮತ್ತು 3 ಮತ್ತು 11ನ ಇಗ್ನೋರ್ ಮಾಡ್ತೀನಿ, 4 ಮತ್ತು 9ನ ಇಗ್ನೋರ್ ಮಾಡ್ತೀನಿ. ಮಿಡಲ್ ವ್ಯಾಲ್ಯೂ ಯಾವುದು, 8. ಓಕೆ. ಸೊ ನಾನು 8 ಬಂದುಬಿಟ್ಟು Q2 ವ್ಯಾಲ್ಯೂ ಆಗುತ್ತೆ. ಸೊ ಇದು ಬಂದುಬಿಟ್ಟು ಹೋಲ್ದು ಮೆಡಿಯನ್ ಆಗುತ್ತೆ. ಓಕೆ, ಹೋಲ್ ಡೇಟಾ ಸೆಟ್ಟು ಮೆಡಿಯನ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ನೆಕ್ಸ್ಟ್ ಬಂದುಬಿಟ್ಟು ನಾವು Q1ನ ಕ್ಯಾಲ್ಕುಲೇಟ್ ಮಾಡಬೇಕು. Q1 ಅಂತ ಅಂದರೆ ಏನು, ಲೋಯರ್ ಹಾಫ್. ಓಕೆ, ಲೋಯರ್ ಹಾಫ್ ಎಕ್ಸೆಪ್ಟ್ 8. ಓಕೆ, ಎಕ್ಸೆಪ್ಟ್ ಮೆಡಿಯನ್. ಓಕೆನಾ, ಎಕ್ಸೆಪ್ಟ್ ಮೇನ್ ಮೆಡಿಯನ್ ಅಂತಲೇ ಹೇಳ್ಬೋದು. ದಟ್ ಈಸ್ ನಥಿಂಗ್ ಬಟ್ 8. ಸೊ ಇವಾಗ ನಾವು 8 ಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದೆಲ್ಲ ಲೋಯರ್ ಹಾಫ್ ಆಗುತ್ತೆ. ಸೊ ಇವಾಗ 8 ಬಿಟ್ಟರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾವ್ಯಾವ ನಂಬರ್ಸ್ ಉಳೀತು, ಸೊ 2, 3 ಮತ್ತು 4 ಅಲ್ವಾ.
ಅದನ್ನು ನಾವಿಲ್ಲಿ ಬರ್ಕೋಬೇಕು 2 3 4. ಸೊ Q1 ಬಂದು ಕೂಡ ಮೆಡಿಯನ್ ಅಂತ ಹೇಳಿದೆ. ಈ ಒಂದು ಲೋಯರ್ ಹಾಫ್ದು ಮೆಡಿಯನ್ ಏನಾಗುತ್ತೆ, ಮಿಡಲ್ ವ್ಯಾಲ್ಯೂ ಏನು 3 ಅಲ್ವಾ. ಸೊ Q1 ವ್ಯಾಲ್ಯೂ ಬಂದುಬಿಟ್ಟು 3. ಓಕೆ, ಸೊ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು, Q3ನ ಕ್ಯಾಲ್ಕುಲೇಟ್ ಮಾಡಬೇಕು. Q3 ಅಂತ ಅಂದರೆ ಏನು, Q3 ಬಂದುಬಿಟ್ಟು ಅಪ್ಪರ್ ಹಾಫ್ ಎಕ್ಸೆಪ್ಟ್ ಮೆಡಿಯನ್. ಓಕೆ, ಎಕ್ಸೆಪ್ಟ್ ಮೀಡಿಯನ್. ಸೊ ಯಾವ ಮೀಡಿಯನು 8. ಸೊ ಅಪ್ಪರ್ ಹಾಫ್ ಅಂದರೆ ಮೀಡಿಯನ್ ಆದಮೇಲೆ ಬರೋವಂಥ ಎಲ್ಲ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂನ ನಾವು ಅಪ್ಪರ್ ಹಾಫ್ ವ್ಯಾಲ್ಯೂಸ್ ಅಂತ ತೊಗೊಳ್ತೀವಿ. ಸೊ ಇಲ್ಲಿ ನಾವು ಅದನ್ನು ಬರ್ಕೊಳ್ತೀವಿ. ಓಕೆ, ಯಾವ್ಯಾವ ವ್ಯಾಲ್ಯೂ ಇದೆ ಇಲ್ಲಿ 9 11 ಮತ್ತು 13 ಅಲ್ವಾ. ಸೊ ಇದರಲ್ಲಿ ಮೀಡಿಯನ್ ಏನಿರುತ್ತೆ ಅದು Q3 ವ್ಯಾಲ್ಯೂ ಆಗುತ್ತೆ. ಸೊ ಏನಪ್ಪ ಇದ್ರ Q3 ವ್ಯಾಲ್ಯೂ ಬಂದುಬಿಟ್ಟು ಅಂದರೆ 11 ಅಲ್ವಾ, ಇದೆ ಅಲ್ವಾ ಮೀಡಿಯನ್ ವ್ಯಾಲ್ಯೂ ಅಷ್ಟೇ. ಸೊ ಇವಾಗ ನಾವು 5 ಪಾಯಿಂಟ್ಸ್ ಅಂದರೆ 5 ವ್ಯಾಲ್ಯೂಸ್ನ ಕಂಡುಹಿಡ್ದಾಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಬಂದುಬಿಟ್ಟು ನಾವೇನು ಮಾಡಬೇಕು ಅಂದರೆ ಬಾಕ್ಸ್ ಪ್ಲಾಟ್ನ ನಾವು ಇವಾಗ ಮಾಡಬೇಕು. ಸೊ ಇವೆಲ್ಲ ಗೊತ್ತಾಯ್ತಲ್ವಾ, ಇದನ್ನು ಏನಂತಾರೆ, ಬಾಕ್ಸ್ ಸ್ಟಾರ್ಟ್ ಅಂತಾರೆ, ಮಿಡ್ ವ್ಯಾಲ್ಯೂ ಅಂತಾರೆ, ಬಾಕ್ಸ್ ಎಂಡ್ ಅಂತಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ವ್ಯಾಲ್ಯೂಸ್ ಕೂಡ ನೆನ್ಪಿಟ್ಕೊಳ್ಳಿ. ನಾನು ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ. ಓಕೆ, ಸೊ ಇವಾಗ ಬಾಕ್ಸ್ ಪ್ಲಾಟಲ್ಲಿ ಫಸ್ಟು ನಮ್ಮ ನೇಮಲ್ಲೇ ಗೊತ್ತಾಗ್ತಿದೆ ಏನಂತ ಅಂದರೆ, ಫಸ್ಟು ನಾವು ಒಂದು ದೊಡ್ಡದಾಗಿ ಬಾಕ್ಸ್ ಹಾಕ್ಕೋಬೇಕು. ಓಕೆ, ಫಸ್ಟು ನಾವು ಬಾಕ್ಸ್ ಹಾಕ್ಕೋಬೇಕು. ಓಕೆ, ಈ ಒಂದು ಬಾಕ್ಸಲ್ಲಿ ಫಸ್ಟು ಇಂಟರ್ವಲ್ಸ್ ಹಾಕ್ಕೋಬೇಕು. ಆಲ್ಮೋಸ್ಟ್ ಯಾವಾಗಲೂ ಇಂಟರ್ನಲ್ಸು 2 4 6 8 10 12 14 16. ಓಕೆ, 2 ಇಂಟರ್ವಲ್ಸಲ್ಲಿ ಏನು ಮಾಡ್ಕೋಬೇಕು, ನೀವು ಈ ಥರ ಅರೇಂಜ್ ಮಾಡ್ಕೊಳ್ಬೇಕು. ಎಕ್ಸ್ ಆ್ಯಕ್ಸಿಸಲ್ಲಿ ನೀವು ಹಾಕ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟು ನಾವೇನು ಕಂಡಿಡ್ಕೊಂಡ್ವಿ, ಮಿನಿಮಮ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ ಎಷ್ಟು 2. ಸೊ ಫಸ್ಟು 2 ಹತ್ರ ನಾನೊಂದು ಲೈನ್ ಹಾಕ್ಕೋತೀನಿ. ಓಕೆ, 2 ಹತ್ರ ನಾನು ಏನು ಮಾಡ್ತೀನಿ, ಒಂದು ಲೈನ್ನ ಹಾಕ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿದೆ, ಅದೆಷ್ಟು 13. ಸೊ 13 ಹತ್ರ ನಾನೊಂದು ಲೈನ್ ಹಾಕ್ಕೊಳ್ತೀನಿ. ಸೊ 13 ಇವಾಗ 12 ಇಲ್ಲಿದೆ ಅಂದರೆ 13 ಇದ್ರ ಮಧ್ಯದಲ್ಲಿ ಬರುತ್ತೆ ಅಲ್ವಾ. ಸೊ ನಾನು ಇಲ್ಲಿ 30 ಹತ್ರ ಒಂದು ಲೈನ್ ಹಾಕ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಏನು ಕಂಡುಹಿಡಿದ್ವಿ ನಾವು, Q2ನ ಕಂಡುಹಿಡಿದ್ವಿ. ಸೊ ಇವಾಗ ನಾನು ಹೇಳಿದೆ Q1 ಬಂದುಬಿಟ್ಟು ಬಾಕ್ಸ್ ಸ್ಟಾರ್ಟು, Q2 ಬಂದುಬಿಟ್ಟು ಮಿಡ್ ವ್ಯಾಲ್ಯೂ, Q3 ಬಂದುಬಿಟ್ಟು ಬಾಕ್ಸ್ ಎಂಡ್ ಅಂತ ಅಲ್ವಾ. ಸೊ ಇವಾಗ ಫಸ್ಟು ಬಾಕ್ಸ್ ಸ್ಟಾರ್ಟ್ ಅಂದರೆ Q1 ವ್ಯಾಲ್ಯೂನ ತೊಗೊಳ್ತೀನಿ. ಸೊ Q1 ವ್ಯಾಲ್ಯೂ ಎಷ್ಟಿದೆ, 3 ಇದೆ. ಸೊ Q1 ವ್ಯಾಲ್ಯೂ 3 ಅಂದರೆ ನಾನು 3 ಹತ್ರ ಒಂದು ಲೈನ್ ಹಾಕ್ಕೊಳ್ತೀನಿ. ಇವಾಗ 2 ಇಲ್ಲಿ ಇದೆ ಅಂದರೆ 3 ಇಲ್ಲಿ ಬರುತ್ತಾ, ಹೌದು. ಸೊ ನಾನು ಇಲ್ಲೊಂದು ಚಿಕ್ಕ ಲೈನ್ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟ್ ಬಾಕ್ಸ್ ಎಂಡ್ ಏನಿದೆ Q3 ವ್ಯಾಲ್ಯೂ ಏನು 11 ಅಲ್ವಾ. 11 ಹತ್ರ ನಾನು ಇನ್ನೂ ಒಂದು ಲೈನ್ ಹಾಕ್ಕೊತೀನಿ. 10 ಇಲ್ಲಿದೆ ಅಂದರೆ 11 ಆಲ್ಮೋಸ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಹಾಕ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಈ ಒಂದು 2 ಲೈನ್ನ ನಾನು ಜಾಯಿನ್ ಮಾಡ್ತೇನೆ. ಓಕೆ, ಜಾಯಿನ್ ಮಾಡಿ ಆದಮೇಲೆ ಸೊ ಇಲ್ಲಿ ನಾನು ಒಂದು ಕನೆಕ್ಷನ್ ಬಿಲ್ಡ್ ಮಾಡ್ತೀನಿ. ನೆಕ್ಸ್ಟು ಇನ್ನು ಯಾವ ವ್ಯಾಲ್ಯೂ ಮಿಕ್ತು, ನಾವು ಲೆಫ್ಟ್ ವ್ರಿಸ್ಕಲ್ಲಿ ಹಾಕ್ಕೊಂಡ್ವಿ, ರೈಟ್ ವ್ರಿಸ್ಕಲ್ಲಿ ಹಾಕ್ಕೊಂಡ್ವಿ, ಬಾಕ್ಸ್ ಸ್ಟಾರ್ಟ್ ಬಾಕ್ಸ್ ಎಂಡ್ ಎಲ್ಲ ಹಾಕ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಮಿಕ್ಕಿರೋದು ಮಿಡಲ್ ವ್ಯಾಲ್ಯೂ. ಸೊ Q2 ಅಂದರೆ 8. ಸೊ 8 ವ್ಯಾಲ್ಯೂ ಎಲ್ಲಿದೆ, ಸೊ ಅಲ್ಲಿ ನಾವೊಂದು ಲೈನ್ ಹಾಕ್ಕೋತೀವಿ ಅಷ್ಟೇ. ಸೊ 8 ಹತ್ರ ಒಂದು ಲೈನ್ ಹಾಕ್ಕೋತೀವಿ. ಸೊ ಇಷ್ಟೇ, ಇದು ಬಂದ್ಬಿಟ್ಟು ಬಾಕ್ಸ್ ಪ್ಲಾಟ್. ಸೊ ಬೇಕಾದರೆ ನೀವು ಇಲ್ಲಿ ಮೆನ್ಷನ್ ಕೂಡ ಮಾಡ್ಕೊಬೋದು. ಸೊ ಇದು ಬಾಕ್ಸ್ ಎಂಡ್, ಇದು ಬಾಕ್ಸ್ ಸ್ಟಾರ್ಟ್, ಇದು ಮಿಡ್ ವ್ಯಾಲ್ಯೂ, ಇದು ಲೆಫ್ಟ್ ವ್ರಿಸ್ಕಲ್ಲು, ರೈಟ್ ವ್ರಿಸ್ಕಲ್ ಅಂತ ನೀವು ಮೆನ್ಷನ್ ಮಾಡ್ಕೊಳ್ಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ 5 ಪಾಯಿಂಟ್ ಸಮ್ಮರಿ ಮತ್ತು ಬಾಕ್ಸ್ ಪ್ಲಾಟ್ ಬಗ್ಗೆ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ದ್ಯಾಟ್ಸ್ ಇಟ್ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್.